ಚಿಕ್ಕಬಳ್ಳಾಪುರದಲ್ಲಿ ಶುರುವಾಗಿದೆಯಾ ದ್ವೇಷದ ರಾಜಕೀಯ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸುಧಾಕರ್ ಗೆಲ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಮನೆ ಮೇಲೆ ದಾಳಿಯಾಗಿದೆ, ಅಂದ್ರೆ ಕಲ್ಲು ತೂರಾಟ ಆಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ. ಚಿಕ್ಕಬಳ್ಳಾಪುರ ನಗರದ ಕಂದಾವರದಲ್ಲಿ ಕಲ್ಲು ತೂರಾಟವಾಗಿದೆ. ನಿನ್ನೆ ತಡರಾತ್ರಿ ಮನೆ ಹಿಂಭಾಗದಲ್ಲಿ ಕಿಡಿಗೇಡಿಗಳಿಂದ ಕೃತ್ಯ ಎಸಗಲಾಗಿದೆ. ಮನೆಯ ಹಿಂಭಾಗದಲ್ಲಿರುವ ಕಿಟಕಿ ಗಾಜು ಪುಡಿ ಪುಡಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಪರಿಶೀಲನೆ ಕೂಡ ಆಗಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಚಿಕ್ಕಬಳ್ಳಾಪುರ ರಾಜಕೀಯ ದ್ವೇಷಕ್ಕೆ ಕಾರಣ ಆಗಿರೋದು ಸಾಕ್ಷಿ ಆಗಿರುವಂತಹ ಜಿಲ್ಲೆ. ಕಾರಣ ವಿಧಾನಸಭೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಸೋಲುಂಡ ಬಳಿಕ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಪ್ರದೀಪ್ ಈಶ್ವರ್ ಅವರ ಮಾತುಗಳಿಗೆ ಕೆರಳ ಕೆಂಡವಾಗಿದ್ರು ಡಾಕ್ಟರ್ ಸುಧಾಕರ್ ಅವರು. ಲೋಕಸಭೆಯ ಚುನಾವಣೆಯ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ವಿಚಾರ ಹೊರಬೀಳ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಅವರು ಒಂದು ಮಾತು ಹೇಳ್ತಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಮತ ಹೆಚ್ಚಿಗೆ ಹೋದ್ರೂ ಕೂಡ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ರಾಜೀನಾಮೆ ಕೊಡ್ತೀನಿ ಅಂದಂತ ಪ್ರದೀಪ್ ಈಶ್ವರ್ ಎಲ್ಲಿ? ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲುವು ಸಾಧಿಸಿದ್ದಾರೆ. ಆ ಕಾರಣಕ್ಕೆ ಅವರ ಬೆಂಬಲಿಗರು, ಬಿಜೆಪಿಯ ಹಲವು ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಮನೆಗೆ ಕಲ್ಲು ತೂರಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಆಕ್ರೋಶ ಭರಿತ ನುಡಿಗಳು ಪ್ರದೀಪ್ ಈಶ್ವರ್ ಅವರದ್ದು. ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಕಾರಣ ಆಗಿದೆ. ಎಸ್ಪೆಷಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜೀನಾಮೆ ಕೊಡ್ತೀನಿ ಅಂದಿದ್ದೀರಿ, ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒತ್ತಡ. ಬಟ್ ಕಾಂಗ್ರೆಸ್ ನಾಯಕರು ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು ಅಂತ ಅಂದರೆ, ಇದನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಓಟ್ ಹೆಚ್ಚಿಗೆ ಹೋದರೂ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕ್ರಾಸ್ ಚೆಕ್ ಮಾಡಿ ಎಷ್ಟು ಓಟ್ ಹೋಗಿದೆ ಚೆಕ್ ಮಾಡಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಈ ರಾಜಕಾರಣಿಗಳ ಮಾತುಗಳನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮುಖ್ಯಮಂತ್ರಿ ಆದ್ರೆ ರಾಜೀನಾಮೆ ಕೊಡ್ತೀವಿ, ಇವ್ರು ಪ್ರಧಾನಿ ಆದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಹಲವು ನಾಯಕರು ಈ ಹಿಂದೆ ಕೂಡ ಹೇಳಿದ್ರು. ಯಾರು ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನುವಂಥ ಪರಿಸ್ಥಿತಿ ಆರಂಭದಿಂದಲೂ ಕೂಡ. ಯಾವಾಗ ಪ್ರದೀಪ್ ಈಶ್ವರ್ ಅವರು ಗೆದ್ರೋ ಅಲ್ಲಿಂದ ಪ್ರಾರಂಭವಾಗಿದೆ ರಾಜಕೀಯ ದ್ವೇಷ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಚಿಕ್ಕಬಳ್ಳಾಪುರ ಒಂದು ರೀತಿ ರಾಜಕೀಯ ದ್ವೇಷಕ್ಕೆ ಸಾಕ್ಷಿ ಆಗ್ತಿದೆ ಅಂತ ಯಾವಾಗ ಪ್ರದೀಪ್ ಈಶ್ವರ್ ಅವರು ಗೆದ್ದು ಬೀಗಿದ್ರು ಲಾಸ್ಟ್ ಟೈಮ್ ವಿಧಾನಸಭೆ ಎಲೆಕ್ಷನ್ ನಲ್ಲಿ, ಅಲ್ಲಿಂದ ಪ್ರಾರಂಭ ಆದಂಗೆ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಶ್ರುತಿ, ಇದೊಂಥರ ರಾಜಕೀಯ ದ್ವೇಷ ಅಂತಾನೆ ಹೇಳ್ಬೋದು. ಅಂದಾಗ ಏನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಸಕರಾಗಿ ಪ್ರದೀಪ್ ಈಶ್ವರ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ನಿಂತಿದ್ರು. ಇದರಲ್ಲಿ ಒಂದು 10,000 ಒಂದು 11,000 ಮತಗಳ ಒಂದು ಹಿನ್ನಡೆ ಪಡೆದಿದ್ರು ಡಾಕ್ಟರ್ ಕೆ ಸುಧಾಕರ್. ಅವತ್ತು ಪ್ರದೀಪ್ ಈಶ್ವರ್ ಸಹ ಒಂದು ಶಾಸಕರಾಗಿ ಅವತ್ತು ನೇಮಕ ಆದ್ರು. ಅಂದಿನಿಂದ ಒಂದು ಇದುವರೆಗೂ ಅಂದ್ರೆ MP ಎಲೆಕ್ಷನ್ ವರೆಗೂ ಏನು ಇವರು ಮಾತಿನ ಚಕಮಕಿ ಮತ್ತೆ ಮಾತಿನ ಒಂದು ಟಾಕ್ ವಾರು ಸಾಮಾಜಿಕ ಜಾಲತಾಣ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ತರ ನಡೀತಾನೆ ಇತ್ತು. ಪ್ರತಿ ಬಾರಿನೂ ಒಂದು ಸುಧಾಕರ್ ವಿರುದ್ಧವಾಗಿ ಏನೋ ಒಂದು ಮಾತು ಮಾತಾಡೋದು, ಒಂದು ಚುಚ್ಚೋ ತರ ಒಂಥರ ಮಾತಾಡೋದು, ಹೀನಾಗಿ ಸೋಲಿದ್ದಾರೆ, ಅದು ನನ್ನ ಮೇಲೆ ಸೋತಿದ್ದಾರೆ ಅಂತ ಅಂದ್ಬಿಟ್ಟು ಒಂಥರ ಮಾತಿನ ಚಕಮಕಿ ನಡೀತಾನೆ ಇತ್ತು. ಅದೇ ವೇಳೆ ಇವರು MP ಟಿಕೆಟ್ ಸಹ ಒಂದು ಗಳಿಸಿಕೊಂಡು ಒಂದು ಇಲ್ಲಿ ಅಭ್ಯರ್ಥಿ ಆಗಿದ್ರು. ಈಗ ಅವರು MP ಟಿಕೆಟ್ ಆಗಿ 1 ಲಕ್ಷದ ಒಂದು ಮತಗಳಿಂದ ಗೆದ್ದಿದ್ದಾರೆ. ಈ ಗೆದ್ದ ಬಳಿಕ ಏನಂತ ಅಂದ್ರೆ ಅವರು ಒಂದು ಕಾರ್ಯಕರ್ತರು ಒಂದು ಇವತ್ತು ನಿನ್ನೆ ಸಾಯಂಕಾಲದಿಂದ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡ್ರು. ಅಂದ್ರೆ ಒಂದು ಬೀದಿಯಲ್ಲಿ ರೋಡ್ ಶೋ ಇರ್ಬೋದು, ಮತ್ತೆ ಪಟಾಕಿ ಸಿಡಿಸಿ ಜೋರ ಕೂಗಲು, ಪಟಾಕಿ ಮತ್ತೆ ಹೂನಾರ ಇವೆಲ್ಲ ಒಂದು ನಿನ್ನೆ ಸೆಲೆಬ್ರೇಷನ್
ನಡೀತು. ಇದೇ ವೇಳೆ ರಾತ್ರಿ ಒಂದು 10:30 ಸಮಯದಲ್ಲಿ ಒಂದು ಪ್ರದೀಪ್ ಈಶ್ವರ್ ಏನ್ ಕಂದ್ವಾರ ಅಂದ್ರೆ ಚಿಕ್ಕಬಳ್ಳಾಪುರ ನಗರದ ಹೊರಭಾಗದಲ್ಲಿರೋ ಒಂದು ಮನೆ ಮೇಲೆ ಅಂದ್ರೆ ಒಂಟಿ ಮನೆ ಮೇಲೆ ಕಲ್ಲು ತೂರಾಟ ನಡೆದಿರುವಂತದ್ದು. ಸ್ಥಳಕ್ಕೆ ಒಂದು ಡಿವೈಎಸ್ಪಿ ಪೊಲೀಸರು ಸಹ ಒಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. Okay. ಈಗ ಏನಂತ ಇವರು ಸುಧಾಕರ್ ಸಹ ಹೇಳಿದ್ರು, ನಾವು ನಮ್ಮ ತುಂಬಾ ಹೀನಾಯವಾಗಿ ನನ್ನ ಜೊತೆ ಮಾತಾಡಿದರೆ ತುಂಬಾ ಅವಮಾನ ಪಟ್ಟಿದ್ದೀನಿ ಅಂತ ನಿನ್ನೆ ಸಹ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಕಾರ್ಯಕರ್ತರಲ್ಲಿ ಒಂದು ಆಕ್ರೋಶ ಒಂದು ಬೆಳೆದಿರುವಂತದ್ದು. ಅದಕ್ಕೆ ಇವರು ಕಲ್ಲು ತೂರಾಟ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ಒಂದು ಊಹೆ ಮಾಡಲಾಗಿದೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.